ಗ್ರಾಮ ಘಟಕದ ಉದ್ಘಾಟನೆ ಮಾಡಿರ್ತಕ್ಕಂಥ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ರಾಜ್ಯಾಧ್ಯಕ್ಷರು ಹುಚ್ಚನಹಳ್ಳಿ ಮಂಜುನಾಥ್ ಅವರೇ ಹಾಗೂ ಕೂಡ್ಲಿಗಿ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಹುಲಿಕೆರೆ ಮಾರಣ್ಣರವರೇ ಹಾಗೂ ನಮ್ಮ ಕೂಡ್ಲಿಗಿ ತಾಲೂಕಿನ ಎಲ್ಲ ಗ್ರಾಮ ಘಟಕದ ಪದಾಧಿಕಾರಿಗಳೇ, ರೈತ ಮುಖಂಡರೇ, ಪತ್ರಿಕಾ ಮಾಧ್ಯಮದವರು, ಈ ಒಂದು ಲೋಕಿಕೆರೆ ಗ್ರಾಮದಲ್ಲಿ ಸಂಘಟನೆ ಮಾಡಬೇಕಂತೇಳಿ ತಾವು ಸಾಕಷ್ಟು ಪ್ರಯತ್ನ ನಮ್ಮ ತಾಲೂಕು ಅಧ್ಯಕ್ಷ ಮಾರಣ್ಣವರು ಮುಖಂಡರುಗಳೆಲ್ಲ ಸೇರಿ ಭಾಳ ಪ್ರಯತ್ನಪಟ್ಟು ಈ ಒಂದು ಉದ್ಘಾಟನೆ ಕಾರ್ಯಕ್ರಮ ಇವತ್ತು ಒಳ್ಳೆ ಅಚ್ಚುಕಟ್ಟಾಗಿ ಗ್ರಾಮದ ಮುಖಂಡರೆಲ್ಲರೂ ನಡೆಸ್ಕೊಟ್ಟಿದ್ದೀರಾ. ಎಲ್ಲರಿಗೂ ನಾನು ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಈ ಒಂದು ಗ್ರಾಮದ ಮುಖಂಡರುಗಳು, ಅಧ್ಯಕ್ಷರು, ಹೊಸದಾಗಿ ಆಯ್ಕೆಯಾಗಿರ್ತಕ್ಕಂಥ ಗ್ರಾಮ ಘಟಕದ ಅಧ್ಯಕ್ಷರು, ಪದಾಧಿಕಾರಿಗಳು ಎಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮನ ಅದ್ದೂರಿಯಾಗಿ ಹಮ್ಮಿಕೊಂಡಿದ್ದೀರಿ. ಅದೇ ರೀತಿಯಾಗಿ ಈ ಒಂದು ರೈತ ಸಂಘಟನೆ ಕಾರ್ಯಕ್ರಮನ ಈ ಗ್ರಾಮ ಘಟಕ ನಾವು ಉದ್ಘಾಟನೆ ಮಾಡಿದ್ದೀವಿ. ಕಾರಣ, ಸಂಘಟನೆ ಯಾಕೆ ಮಾಡಬೇಕು, ಶಾಲೆಗಳು ಯಾಕೆ ಹಾಕೊಂಡು ಪ್ರತಿಯೊಂದು ಒಬ್ಬೊಬ್ರಿಗೊಂದು ಡ್ರೆಸ್ ಇರುತ್ತೆ. ಪೊಲೀಸ್ ಇಲಾಖೆಗೆ ಆಗಿರ್ತಕ್ಕಂಥ ಅವ್ರಿಗೊಂದು ಯೂನಿಫಾರ್ಮ್ ಡ್ರೆಸ್ ಇರುತ್ತೆ, ಬೇರೆ ಬೇರೆ ಇಲಾಖೆ ಇರ್ತಕ್ಕಂಥ ಬಂದಿರುತ್ತೆ. ಇವಾಗ ರೈತರ ಶಾಲೆಗೆ ನಾನು ಒಂದು ಕೆಲವ್ರು ನೋಡಿದ್ದೇನೆ. ನಾನು ಇಲ್ಲಿ ಈಗ ಶಾಲೆ ಹಾಕೊಂಡು ಕೆಲವ್ರು ಕೈ ಗಿಡಕ್ಕೆ ತಿರುಗಾಡ್ತಿದ್ರು, ಕೆಲವರೆಲ್ಲ ಸುಮ್ಮನೆ ಹಿಂಗೆ ಓಡಾಡ್ತಿದ್ರು. ದಯವಿಟ್ಟು ಹೇಳ್ತೀನಿ ಕೇಳ್ರಿ, ರೈತರು ಶಾಲೆ ಹಾಕೊಂಡು, ರೈತರು ಟವಲ್ ಹಾಕೊಂಡು ನೋಡೋಕೆ ತಪ್ಪೇನೈತಿ? ಯಾರೇನು ಅಂಜು ಅಳಕೆ ಏನೈತಿ ಹೇಳ್ರಿ ನೋಡೋಣ. ಅದು ಮುಚ್ಚುಮದ ಏನೈತಿ? ಹಾಕಂಗಿದ್ರೆ ಯಾವತ್ತು 24 ಗಂಟೆ ನೀವು ಎಲ್ಲಿಗೆ ಹೋಗ್ಲಿ, ಎಲ್ಲಿಗೆ ಬಿಟ್ಟು ದಯವಿಟ್ಟು ಶಾಲೆ ತೆಗೆದಾಕಿ ಹೋಗ್ಬಿಟ್ಟು ಶಾಲೆ ಹಾಕೊಂಡು ಯಾವತ್ತು ನಿಮ್ಗೆ ಇರ್ತಕ್ಕಂಥದ್ದು. ಯಾಕಂದ್ರೆ ಬೇರೆ ರೈತರಾಗಿ ನಾವು ಹಾಕೊಂಡು ಹೋಗ್ತೀವಿ, ತಪ್ಪೇನೈತಿ ಹೇಳ್ರಿ ನೋಡೋಣ. ಇನ್ನು ಯಾರನ್ನ ಬಂದ್ಬಿಟ್ಟು ಶಾಲೆ ಹಾಕೊಂಡು ಬಂದಿದ್ದಾರೆ ಅಷ್ಟೇ ಯಾರನ್ನ ಶೂಟ್ ಮಾಡಿ ಸಾಯಿಸ್ತಾರೆ. ರೈತರ ಪರ ಹೋರಾಟ ಮಾಡಕ್ಕೆ ಏನಾಗತ್ತೆ? ಇವತ್ತು ತಾವು ಬೆಳೆದಿರ್ತಕ್ಕಂಥ ಬೆಳೆಗಳು ಸರಿಯಾಗಿ ಇಳುವರಿ ಬರುತ್ತೆ, ಸರಿಯಾದ ಬೆಳೆ ಬಂದಾಗ ರೇಟ್ ಸಿಗಲ್ಲ. ನೋಡಿದ್ದೀರಿ, ಸಾಕಷ್ಟು ಈರುಳ್ಳಿ ನೋಡಿದ್ದೀರಿ. ಈಗ ನೋಡಿ, ಈಗ ಬೆಳೆ ಬಂದಿಲ್ಲ, ಈಗ ಟೊಮೊಟೊ ರೇಟ್ ಆಗಿದೆ. ಬೆಳೆ ಬಂದಾಗ ರೇಟ್ ಕುಸಿತ ಆಗ್ತದೆ. ಇದಕ್ಕೆಲ್ಲಕ್ಕೂ ನಾವು ರೈತ ಸಂಘಟನೆಯಿಂದ ಕೃಷಿ ಮಾರ್ಕೆಟ್ ಆಗಿರ್ಬೋದು, ಮತ್ತು ಕರೆಂಟ್ ವಿದ್ಯುತ್ ಶಕ್ತಿ ಇಲಾಖೆ ಆಗಿರ್ಬೋದು, ಇವತ್ತು ಮೋಟ್ರ್ ಸುಡ್ತಕ್ಕಂತ ಹೇಳಿದರೆ ನಾವು TC ಸುಟ್ಟೋ ತಕ್ಷಣ ನಾವೇನು ಮಾಡ್ತೀವಿ, 4 ಜನ ಸೇರ್ಕೊಂಡು ಹಾಕೊಂಡಿರ್ತೀವಿ. ನಾವು ಹೋಗಿ ಅವ್ರು ನಿಂಬರಕ್ಕಿಂತ ಹೋಗ್ಬೇಕು, ಆಫೀಸ್ಗೆ ಹೋಗ್ಬೇಕು, ಅಲ್ದಾಡ್ಬೇಕು. ನೀನೊಂದು ತೊಲಕಾಜೆ ಸ್ವಲ್ಪ ಹಾಕ್ಕೊಟ್ರಪ್ಪ, ಒಂದು 20-25 ಸಾವಿರ TC ಬಂದ್ಬಿಡ್ತದೆ. ಅವ್ನು 24 ಗಂಟೆ ಒಳಗೆ ನಾವು ಅವ್ರಿಗೇನು ಮನವರಿಕೆ ಮಾಡಿಕೊಡ್ತೀವಿ. ನಮ್ಮ TC ಸುಟ್ಟಕ್ಕೆ ಹಾಕ 24 ಗಂಟೆ TC ಹಾಕ್ಬೇಕು. ಅವ್ರ ಕರ್ತವ್ಯ ಅದು. ಯಾವುದು ಕಾರಣಕ್ಕೂ ನೀವು ಅಧಿಕಾರಿಗಳ ಲಂಚ ಆಮಿಷಕ್ಕೆ ದಯವಿಟ್ಟು ಒಳಗಾಗ್ಬೇಡ್ರಿ. ಅದು ಏನಾದರೂ ಆದರೆ ನಮ್ಮ ಸಂಘಟನೆ ಇರುತ್ತೆ. ನಮ್ಮ ತಾಲೂಕು ಅಧ್ಯಕ್ಷ ಇದ್ದಾರೆ, ನಮ್ಮ ಕೂಡ್ಲಿಗಿ ತಾಲೂಕು ಪ್ರತಿಯೊಂದು ತಾಲೂಕು ಆಫೀಸಿಂದ ಹಿಡಿದು ಒಂದು ಪಾಣಿಯಿಂದ ಪೌದ್ಯ ಖಾತೆ ಬದಲಾವಣೆಯಿಂದ ಬಗರೂಕ್ರು ಸಾಗುವಳಿ ಏನಾದರೂ ಜಮೀನಿದ್ರೆ ಅದನ್ನು ಬೇಕಾದ್ರೆ ಅದನ್ನು ಮಾಡೋಕ್ಕೂ ಅವಕಾಶಗಳಿದ್ದಾವೆ. ಅರ್ಜಿ ಸಲ್ಲಿಸಬೇಕು. ಏನೇ ಒಂದು ಸಮಸ್ಯೆ ಇದ್ರು ತಾಲೂಕಲ್ಲ DC ಆಫೀಸ್, ನೀವು ಎಲ್ಲಿ ಹೋದ್ರೂ ಕೂಡ ಸಂಘಟನೆ ಮುಂದಿಟ್ಕೊಂಡು ಹೋಗ್ರಿ. ಯಾರಿಗೂ ಆಮಿಷಕ್ಕೆ ನೀವು ದಯವಿಟ್ಟು ಬಲಿ ಆಗಬೇಡ್ರಿ. ಇದರಲ್ಲಿ ನಮ್ಮದು ರೈತರ ಪಕ್ಷ ಅಷ್ಟೇ. ನೀವು ಯಾವ ಜಾತಿ ಜನಾಂಗ ಇಲ್ಲ, ಇದರಲ್ಲಿ ಮುಖ್ಯ ಬರಲ್ಲ. ಚುನಾವಣೆಯಲ್ಲಿ ನಿಮ್ಗೆ ಇಷ್ಟ ಬಂದರೆ ನೀವು ಯಾರಿಗೇನ ಮಾತಾಡ್ಕೊಳ್ರಿ, ನಮ್ಗೆ ಅಭ್ಯಂತರ ಇಲ್ಲ. ನಮಗೆ ಒಟ್ಟು ರೈತರ ಸಮಸ್ಯೆ ಬಂದಾಗ ನಾವು ರೈತರೆಲ್ಲ ಒಗ್ಗಟ್ಟಾಗಿ ಏನೇ ಸಮಸ್ಯೆ ಒಗ್ಗಟ್ಟಾಗಿ ಹೋರಾಟ ಮಾಡೋಣ. ಅದಕ್ಕೆ ನಮ್ಮ ತಾಲೂಕು, ಜಿಲ್ಲಾ ಕಮಿಟಿ, ರಾಜ್ಯ ಕಮಿಟಿ ನಾವೆಲ್ಲರೂ ಹುಚ್ಚನಹಳ್ಳಿ ಮಂಜುನಾಥ್ ನೇತೃತ್ವದಲ್ಲಿ ಒಂದು ದೊಡ್ಡದಾಗಿ ಒಂದು ಬೃಹತ್ ಪ್ರತಿಭಟನೆ ಮೂಲಕ ಎಲ್ಲ ಹೋರಾಟ ಮಾಡೋಣ. ನಾನು ಇದೇ ರೀತಿ ನಿಮಗೆ ಶಾಲಾ ಕೆಳಗೆ ಹಿಂದೆ ಮುಂದೆ ನೋಡ್ತಿದ್ದೆ. ನಾನು 26 ವರ್ಷ ಕೆಳಗೆ ಹುಚ್ಚನಹಳ್ಳಿ ಮಂಜುನಾಥ್ 26 ವರ್ಷ ಕೆಳಗೆ ನಮ್ಮ ಕಾನಕಟ್ಟಿ ಗ್ರಾಮಕ್ಕೆ ಬಂದಾಗ ಇದಕ್ಕೆ ಒಂದಾದ್ರು ನಾನು ಅಧ್ಯಕ್ಷ ಆಗಬೇಕು, ನಾನು ಸೆಕ್ರೆಟರಿ ಆಗಬೇಕಂತ ಗ್ರಾಮ ಘಟಕಗಳೆಲ್ಲ ಮಾಡ್ಕೊಂಡ್ರು. ಇವತ್ತಿನ ದಿವಸ ಇಡೀ ನಮ್ಮ ತಾಲೂಕಲ್ಲಿ, ಜಗಳೂರು ತಾಲೂಕಲ್ಲಿ ಬೃಹತ್ತು ಒಂದು ಏನೋ ಒಂದು ಪ್ರತಿಭಟನೆ ಮಾಡಬೇಕಾದ್ರೆ 1000